ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಒಂದು ಸರಿ ಇಂಥ ಘಟನಾವಳಿಗಳಾಯಿತು ಅಂತಂದ್ರೆ ಅದು ಸೀರೀಸ್ ಶುರು ಆಗಿಬಿಡುತ್ತೆ. ಪೊಲೀಸರಿಗೆ ಕಾಡ್ತಿರುವಂತ ಭಯ ಇದು. ಹಿಂಗಾಗನೇ ಆದಷ್ಟು ಬೇಗ ಇದರ ಜಾಡನ್ನು ಶೋಧಿಸ್ಬಿಡ್ಬೇಕು, ಆರೋಪಿಗಳನ್ನು ಬಂಧಿಸ್ಬಿಡ್ಬೇಕು. ಹಿಂಗಾಗನೇ ಪೊಲೀಸರು ವಿಶೇಷ ತಂಡಗಳನ್ನು ರಚನೆ ಮಾಡಿದ್ದಾರೆ. 3 ಡಿವೈಎಸ್ಪಿಗಳ ನೇತೃತ್ವದಲ್ಲಿ ರಚನೆ ಆಗಿರುವಂಥ ತಂಡ, ರಾಮನಗರ ಡಿವೈಎಸ್ಪಿ, ಮಾಗಡಿ ವಿಭಾಗದ ಡಿವೈಎಸ್ಪಿ ಮತ್ತು ಸೆಂಟ್ ಠಾಣೆಯ ಡಿವೈಎಸ್ಪಿ ಈ ನೇತೃತ್ವದಲ್ಲಿ ತಂಡ ರಚನೆಯಾಗಿದೆ. ಜಿಲ್ಲೆಯ ಎಲ್ಲ ಠಾಣೆಗಳ ಕ್ರೈಮ್ ಸಿಬ್ಬಂದಿ ಅದನ್ನು ಇದರಲ್ಲಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಯಾರು ಅಟ್ಯಾಕ್ ಮಾಡಿದ್ರು, ಹೇಗೆ ಅಟ್ಯಾಕ್ ಮಾಡಿದ್ರು, ಯಾರ ಜೊತೆಗೆ ಸಂಪರ್ಕದಲ್ಲಿದ್ದರು, ಬನ್ನಿ ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಎಲ್ಲ ವಿವರಗಳನ್ನು ನೀವು ಬೆಳಗಿನಿಂದ ಕೊಡ್ತಾ ಇದ್ದೀರಿ. ಜೊತೆಗೆ ಅಂತಂದರೆ ಹತ್ತಿರದಿಂದ ನೀವು ಬಲ್ಲರಿ, ನೀವು ಇಲ್ಲಿ ಏನೇನು ನಡೀತಾ ಇದೆ ಏನು ಎತ್ತ ಅಂತ ನೋಡಿ. ಒಂದು ಸರಿ ಇಂಥ ಘಟನಾವಳಿಗಳಾಯಿತು ಅಂತಂದರೆ ಎಲ್ಲೋ ಹೆಂಗೆ ಗೊತ್ತಾ, ಈ ಭೂಗತ ಪಾತಕಿಗಳ ಆ ಲೋಕ ಹೇಗಿತ್ತು ಏನು ಎತ್ತ ಅದನ್ನೆಲ್ಲ ನಾವು ಪುಸ್ತಕದಲ್ಲಿ ಓದ್ತಾ ಇದ್ವಿ. ನಾವು ಯಾರ್ಯಾರೇನು ಅಂತ ಎಲ್ಲೋ ಕೆಲವರು 1-2-3 ಜನ ಬಿಟ್ಟರೆ ಇನ್ಯಾರೋ ಬದುಕುಳಿದಿಲ್ಲ, ಪ್ರಶ್ನೆ ಬೇರೆ. ಆದರೆ ಒಂದು ಸರಿ ಇಂಥ ಘಟನಾವಳಿಗಳಾಯಿತು ಅಂತಂದರೆ ಸೀರೀಸ್ ಶುರು ಆಗಿಬಿಟ್ರೆ ಗತಿ ಏನು ಅನ್ನುವಂಥ ಆತಂಕ ಪೊಲೀಸರನ್ನು ಕಾಡ್ತಾ ಇದೆ. ಹೀಗಾಗಿನೇ ಆದಷ್ಟು ಬೇಗ ಇದರ ಜಾಡನ್ನು ಹಿಡಿಬೇಕು, ಸಂಬಂಧಪಟ್ಟಂಥವ್ರನ್ನ ಬಂಧಿಸಬೇಕು ಅಂತ. ಇದಕ್ಕೆ ಪೊಲೀಸರು ಹಾಕೊಂಡಿರುವಂಥ ಪ್ಲಾನ್ ಏನು, ಪೊಲೀಸರು ಯಾವ ರೀತಿ ಕಾರ್ಯಪ್ರವೃತ್ತರಾಗಿದ್ದಾರೆ? ಪ್ರಶಾಂತ್. ಖಂಡಿತವಾಗಿಯೂ ರಂಗಾತ್, ಈ ಒಂದು ಪ್ರಕರಣವನ್ನ ಸಾಕಷ್ಟು ಗಂಭೀರವಾಗಿ ರಾಮನಗರ ಪೊಲೀಸರು ತೆಗೆದುಕೊಂಡಿದ್ದಾರೆ. ಮುತ್ತಪ್ಪರಯ್ಯವರ ಪುತ್ರನ ಮೇಲೆ ಒಂದು ಶೂಟೌಟ್ ಪ್ರಕರಣ ನಡೆದಿದೆ. ಈ ಪ್ರಕರಣವನ್ನ ಭೇದಿಸಲೇಬೇಕು ಅಂತೇಳಿ ಸ್ವತಃ ರಾಮನಗರ SP ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಸಾಕಷ್ಟು ವಿಶೇಷವಾಗಿ ವಿವಿಧ ಆಂಗಲ್ಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಾರೆ. ಪ್ರಮುಖವಾಗಿ ಇನ್ಸಿಡೆಂಟ್ ಏನು ತಡರಾತ್ರಿ ನಡೆದಿತ್ತು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆರೋಪಿಗಳನ್ನ ಶೀಘ್ರವೇ ಬಂಧಿಸಬೇಕು ಅನ್ನೋ ನಿಟ್ಟಿನಲ್ಲಿ 3 ಡಿವೈಎಸ್ಪಿಗಳ ನೇತೃತ್ವದಲ್ಲಿ ವಿಶೇಷವಾದಂತಹ ತಂಡಗಳನ್ನು ರಚಿಸಿದ್ದಾರೆ. ಒಂದೊಂದು ತಂಡ ಒಂದೊಂದು ಆಂಗಲ್ ಅಲ್ಲೂ ಕೂಡ ತನಿಖೆಯನ್ನ ಮಾಡ್ತಾರಂಥದ್ದು. ಪ್ರಮುಖವಾಗಿ ರಾಮನಗರ ವಿಭಾಗ, ಮಾಗಡಿ ವಿಭಾಗ ಹಾಗೂ ಸೆಂಟ್ ಠಾಣೆಯ ಡಿವೈಎಸ್ಪಿ ನೇತೃತ್ವದಲ್ಲಿ 3 ತಂಡಗಳನ್ನ ರಚನೆ ಮಾಡಿರುವಂಥದ್ದು. ಅದರ ಜೊತೆಗೆ ರಾಮನಗರ ಜಿಲ್ಲೆಯಾದ್ಯಂತ ಇರುವಂತಹ ವಿವಿಧ ಠಾಣೆಗಳಲ್ಲಿ ಏನು ಕ್ರೈಮ್ ಪೇದೆಗಳಿರ್ತಾರೆ, ಅವರು ಸಾಕಷ್ಟು ಕ್ರೈಮ್ನ ನೋಡ್ಕೊತಾ ಇರ್ತಾರೆ, ಅವರಿಗೆ ಕ್ರೈಮಿನ ಅನುಭವಗಳಿರ್ತಾರೆ. ಹಾಗಾಗಿ ಆ ಕ್ರೈಮ್ ಎಲ್ಲಾ ಪೇದೆಗಳನ್ನು ಕೂಡ ಪಿಸಿಗಳೆಲ್ಲರನ್ನು ಕೂಡ ಈ ಪ್ರಕರಣದಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಅಂದ್ರೆ ಒಂದೊಂದು ಹ್ಯಾಂಗಲ್ ಅಲ್ಲಿ ಹೋಗ್ತಾ ಈಗಾಗಲೇ 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ಈ ಒಂದು ಇನ್ಸಿಡೆಂಟ್ ಇದು ಅಂತ ಕಾರಣ ಅಂತ ಕೂಡ ದೂರನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಬೇರೆ ಏನಾದ್ರೂ ಇದೆಯಾ, ಇದೇ ಮೊದಲ ಬಾರಿಗೆ ಈ ರೀತಿಯ ಇನ್ಸಿಡೆಂಟ್ ರಾಮನಗರದಲ್ಲಿ ನಡೆದಿರುವಂತದ್ದು. ಮುತ್ತಪ್ಪರಯ್ಯವರು ಬದುಕಿದ್ದಷ್ಟು ದಿನಗಳು ಕೂಡ ಎಲ್ಲೂ ಕೂಡ ಈ ರೀತಿ ಅಟ್ಯಾಕ್ ಆಗಿರುವಂತದ್ದು ರಾಮನಗರ ವ್ಯಾಪ್ತಿಯಲ್ಲಿ ಆಗಿರಲಿಲ್ಲ. ಈಗ ಸ್ವತಃ ಅವರ ಪುತ್ರನ ಮೇಲೆ ಈ ಒಂದು ಅಟ್ಯಾಕ್ ಆಗಿರುವಂತದ್ದು ಎಲ್ಲೋ ಒಂದ್ ಕಡೆ ಭೂಗತ ಲೋಕ ಏನಾದ್ರೂ ಎಂಟ್ರಿ ಆಗಿದೆಯಾ, ಜೊತೆಗೆ ಆರೋಪಿಗಳನ್ನ ಶೀಘ್ರ ಪತ್ತೆ ಮಾಡಿದ್ರೆ ಎಲ್ಲವೂ ಕೂಡ ಮುಕ್ತಿ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ವಿವಿಧ ರೀತಿಯಲ್ಲೂ ಕೂಡ ಈ ಒಂದು ಪ್ರಕರಣವನ್ನ ತೆಗೆದುಕೊಂಡು ಹೋಗ್ತಾರೆ. ಪ್ರಮುಖವಾಗಿ ಆ ಒಂದು ಘಟನಾ ಸ್ಥಳ ಏನ್ ನಡೀತು ಅಲ್ಲಿ ಟವರ್ ಡಂಪ್ ಅನ್ನು ಕೂಡ ಹಾಕಿ ಅಲ್ಲಿ ಯಾವ್ದಾದ್ರು ಕೂಡ ಇನ್ಸಿಡೆಂಟ್ ನಡೆದಂತಹ ಸಂದರ್ಭದಲ್ಲಿ ಆರೋಪಿಗಳು ಮೊಬೈಲ್ ಬಳಕೆ ಮಾಡಿದ್ರ, ಈ ರೀತಿ ಬೇರೆ ಬೇರೆ ಆಂಗಲ್ಗಳಲ್ಲೂ ಕೂಡ ಪೊಲೀಸರು, ಯಾಕಂದ್ರೆ ಪ್ರಮುಖವಾಗಿ ಆ ಒಂದು ಘಟನಾ ಸ್ಥಳದಲ್ಲಿ ಒಂದು ಮೊಬೈಲ್ ಮತ್ತೆ 2 ಗುಂಡುಗಳು ಕೂಡ ಸಿಕ್ಕಿತ್ತು. ಆ ನಿಟ್ಟಿನಲ್ಲಿ ಒಂದ್ ಕಡೆ ಪೊಲೀಸರು ಹೋಗ್ತಿದೆ, ಬೇರೆ ಮಾರ್ಗದ ರೂಟದಲ್ಲಿ ಎಲ್ಲರೂ CC ಕ್ಯಾಮ್ರಾದಾಗ ಸಿಗ್ತಾವ, ಅಲ್ಲಿ ಆರೋಪಿಗಳ ಸುಳಿವು ಸಿಗ್ತದ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಹೋಗ್ತಾರೆ. ಜೊತೆಗೆ ಮತ್ತೊಬ್ಬ ಆರೋಪಿ ಅಂದ್ರೆ ಒಬ್ಬ ವ್ಯಕ್ತಿಯನ್ನು ಕೂಡ ಈಗ ಪೊಲೀಸರು ಕರೆ ತಂದಿರುವ, ಆತನ ಒಂದು ಸಸ್ಪೆಕ್ಟ್ ಇದೆ. ಯಾಕಂದ್ರೆ ಇನ್ಸಿಡೆಂಟ್ ಆದ ತಕ್ಷಣ ರಿಕ್ಕಿ ರೈ ಅವ್ರನ್ನ ಬಿಡದಿಯಲ್ಲಿರುವಂತಹ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ ತಕ್ಷಣನೇ ಅಶ್ರಫ್ ಎಂಬಾತ ಆತ ಏಕಾಏಕಿ ಆಸ್ಪತ್ರೆಗೆ ಬರ್ತಾನೆ. ಆದ ನಂತರದಲ್ಲೂ ಕೂಡ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಿದಂತ ಸಂದರ್ಭದಲ್ಲೂ ಕೂಡ ಆತ ಹೋಗ್ತಾನೆ. ಇದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಿದೆ. ಈತನಿಗೆ ಮಾಹಿತಿ ಕೊಟ್ಟಂತವ್ರು ಯಾರು, ಈತ ಬರೋದಕ್ಕೆ ಕಾರಣ ಏನು ಅನ್ನೋ ನಿಟ್ಟಿನಲ್ಲೂ ಕೂಡ ಅನುಮಾನ ಮೂಡ್ತಾ ಇದೆ. ಈಗ ಆತನನ್ನು ಕೂಡ ಕರ್ಕೊಂಡ್ಬಂದು ವಿಚಾರಣೆ ಮಾಡ್ತಾ ಇದ್ದಾರೆ. ಕಗ್ಲಿಪುರ ಇನ್ಸ್ಪೆಕ್ಟರ್ ವೆಂಕಟೇಶ್ ನೇತೃತ್ವದಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಶ್ರಫ್ ಇದ್ರು, ಅವರು ಕೂಡ ಕರ್ಕೊಂಡ್ಬಂದು ಬಿಡದಿ ಠಾಣೆಯಲ್ಲೇ ಸ್ವತಃ ವಿಚಾರಣೆ ಮಾಡ್ತಿರುವಂತದ್ದು. ರಂಗನಾಥ್. ಓಕೆ, ಧನ್ಯವಾದ ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗೆ.